ಪ್ರಿಯ ವೀಕ್ಷಕರೇ, ಇವತ್ತು ದೇವರ ದರ್ಶನ ಮಾಡೋದು ಹೇಗೆ ದೇವಸ್ಥಾನದಲ್ಲಿ ಅಂತ ಆ ಸಬ್ಜೆಕ್ಟ್ ಅನ್ನ ನಾವು ಮುಂದೆ ತಂದಿದ್ದೀವಿ. ಸ್ನೇಹಿತರೆ, ನಮ್ಮ ಹಿರಿಯರು ಪೂರ್ವಜರು ದೇವರ ದರ್ಶನ ಕುರಿತು 10 ಹಲವು ವಿಚಾರಗಳನ್ನ ಹೇಳ್ಕೊಟ್ಟಿದ್ದಾರೆ. ದೇವರ ದರ್ಶನದ ವಿಧಾನ, ದರ್ಶನದ ಕುರಿತು ಕೆಲವು ನಿಯಮಗಳನ್ನ ನಾವು ಅನುಸರಿಸುವುದು ಈಗ ತುಂಬಾ ಕಡಿಮೆ ಆಗ್ತಾ ಇದೆ. ದೇವರ ದರ್ಶನವನ್ನ ಪಡೆದುಕೊಳ್ಬೇಕು ಅನ್ನೋ ಬಯಕೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಆದ್ರೆ ದೇವರ ದರ್ಶನವನ್ನ ಪಡೆದುಕೊಳ್ಳೋದು ಸುಲಭದ ಕೆಲಸನ? ದೇವರ ದರ್ಶನ ಪಡೆದುಕೊಳ್ಳೋದು ಹೇಗೆ? ದೇವಸ್ಥಾನದಲ್ಲಿ ದೇವರ ದರ್ಶನವನ್ನ ಯಾವ ರೀತಿಯಲ್ಲಿ ಪಡೆಯೋದ್ರಿಂದ ನಮ್ಗೆ ಯಾವೆಲ್ಲ ಅನುಕೂಲಗಳು ಸಿಗುತ್ತೆ, ಅದರಿಂದ ಅನುಕೂಲಗಳೇನು ಅನ್ನೋ ಬಗ್ಗೆನ ಇವತ್ತು ನಾವು ನಮ್ಮ ದೀಪನ ಸ್ಟುಡಿಯೋಸ್ ನಲ್ಲಿ ತಿಳಿಸ್ತೀವಿ. ಸ್ನೇಹಿತರೆ, ನಮ್ಮ ದೀಪನ ಸ್ಟುಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಸ್ನೇಹಿತರೆ, ದರ್ಶನವನ್ನು ಸಾಮಾನ್ಯವಾಗಿ ಆರಾಧನೆಯ ಒಂದು ರೂಪ ಅಂತ ಹೇಳಲಾಗುತ್ತೆ. ಸಾಂಪ್ರದಾಯಿಕ ಹಿಂದೂ ಪೂಜಾ ವಿಧಿವಿಧಾನಗಳಲ್ಲಿ ಮಂತ್ರಗಳ ದೀರ್ಘ ಪಠಣ, ವಿವಿಧ ಆಚರಣೆಗಳು, ನಿರ್ದಿಷ್ಟ ಧ್ಯಾನಗಳು ಸೇರ್ಕೊಳ್ತವೆ. ಆದರೆ ದರ್ಶನವು ಭಕ್ತನಿಂದ ಬಹಳ ಕಡಿಮೆ ನಿರೀಕ್ಷೆಗಳನ್ನು ಹೊಂದಿದ್ದು, ಭಕ್ತನಿಗೆ ದೇವರನ್ನು ಕಂಡರೆ ಸಾಕೆನ್ನುವ ಬಯಕೆ ಇರುತ್ತದೆ. ಯಾವುದಾದ್ರೂ ಯಾತ್ರೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರ ದರ್ಶನ ಹೇಗೆ ಪಡಿಬೇಕು ಅನ್ನೋದಕ್ಕೆ ನಮ್ಮ ಹಿರಿಯರು ಸರಿಯಾದ ಕ್ರಮವನ್ನು ತಿಳಿಸ್ತಾರೆ. ಅದರಂತೆ ನಡೆದ್ರೆ ನಮಗೆ ಖಂಡಿತ ದರ್ಶನ ಫಲ ಸಿಗುತ್ತೆ. ಹಾಗಂತ ನಮ್ಮ ಹಿರಿಯರು ಪೂರ್ವಜರು ಹೇಳಿದ್ದಾರೆ. ಹೌದು, ದೇವರ ದರ್ಶನಕ್ಕೆ ನಾವು ಯಾವುದೇ ಯಾತ್ರೆಗೆ ಹೋದಾಗ ಮೊದಲು ದೇವಸ್ಥಾನದ ಗೋಡೆಗೆ ಹೊರಗೆ ನಿಂತು ಕೈ ಮುಗಿದು ಹೀಗೆ ಕೇಳಬೇಕು. ಗೋಡೆಗೆ ಹೊರಗಿಕೊಂಡು ನಿಂತ್ಕೊಂಡು ಕೈ ಮುಗಿದು ಹೀಗೆ ಕೇಳಬೇಕು. ಪರಮಾತ್ಮ, 100 ಕೋಟಿ ತೀರ್ಥಗಳ ಸ್ನಾನ ಮಾಡಿಸು, ವಿರಾಜ ನದಿಯ ಸ್ನಾನ ಮಾಡಿಸು, ತಾರಕ ಬ್ರಹ್ಮ ದೇವರಿಂದ ತತ್ವ ಉಪದೇಶ ಮಾಡಿಸು, ವೈಕುಂಠಕ್ಕೆ ಕರೆದೊಯ್ದು ನಿನ್ನ ದರ್ಶನ ಮಾಡಿಸು ಅಂತ ಪ್ರಾರ್ಥಿಸಬೇಕು. ಆ ನಂತರ ದೇವಸ್ಥಾನದ ಹೊರಗಿನಿಂದಲೇ ದೇವರ ದರ್ಶನ ಮಾಡಬೇಕು. ಹೀಗೆ ದೇವಸ್ಥಾನದ ಹೊರಗಿನಿಂದ ದರ್ಶನ ಮಾಡುವುದಕ್ಕೆ ಧೂಳಿ ದರ್ಶನ ಅಂತಾರೆ. ಧೂಳಿ ದರ್ಶನಂ ಪಾಪನಾಶನಂ ಅಂದ್ರೆ ಧೂಳಿ ದರ್ಶನದಿಂದ ಪಾಪನಾಶವಾಗುತ್ತೆ. ನಂತರ ತಲೆಯಲ್ಲಿರುವ ಚಿಂತೆಗಳನ್ನೆಲ್ಲ ಬಿಟ್ಟು ಶಿಖರ ದರ್ಶನ ಮಾಡಿ. ಶಿಖರ ಅಂದ್ರೆ ತಲೆ. ಶಿಖರ ದರ್ಶನಂ ಚಿಂತನಾಶನಂ ಅಂದ್ರೆ ತಲೆಯಲ್ಲಿರುವ ಚಿಂತೆಗಳನ್ನೆಲ್ಲ ನಾಶ ಮಾಡಿಸು ಅಂತ. ಆನಂತರ ದೇವಸ್ಥಾನದ ಒಳಗೆ ಹೋಗುವಾಗ ಕೈ ಕಾಲುಗಳನ್ನು ತೊಳೆದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ತಕ್ಷಣ ದೇವರ ವಿಗ್ರಹವನ್ನ ನೋಡಬೇಡಿ. ಅಂದ್ರೆ ನೀವು ದೇವಸ್ಥಾನಕ್ಕೆ ಕೈಕಾಲುಗಳನ್ನೆಲ್ಲ ತೊಳೆದುಕೊಂಡು ಒಳಗಡೆ ಹೋದ ನಂತರ ಅಂದ್ರೆ ತಕ್ಷಣವೇ ದೇವರ ವಿಗ್ರಹವನ್ನ ನೋಡಬೇಡಿ. ಅದಕ್ಕೂ ಒಂದು ಕ್ರಮವಿದೆ. ಮೊದಲು ಪಾದ ದರ್ಶನ ಮಾಡಿ. ಅಂದ್ರೆ ದೇವಸ್ಥಾನದ ಗುಡಿಯ ಗರ್ಭಗುಡಿಯಲ್ಲಿರುವ ದೇವರ ಪಾದ ದರ್ಶನ ಮಾಡಿ. ಪಾದ ದರ್ಶನಂ ಪಾಪನಾಶನಂ. ದೇವರ ಪಾದ ದರ್ಶನ ಮಾಡಿದರೆ ನೀವು ಮಾಡಿರುವಂತ ಪಾಪವೆಲ್ಲ ನಾಶವಾಗುತ್ತೆ ಅಂತ ಅರ್ಥ. ನಂತರ ಕಟಿ ದರ್ಶನ. ಕಟಿ ದರ್ಶನಂ ಕಾಮನಾಶನಂ. ನಂತರ ನಾಭಿ ದರ್ಶನಂ ನರಕನಾಶನಂ. ನಂತರ ಕಂಠ ದರ್ಶನ. ಕಂಠ ದರ್ಶನಂ ವೈಕುಂಠ ಸಾಧನಂ. ನಂತರ ಮುಖ ದರ್ಶನ. ಮುಖ ದರ್ಶನಂ ಮುಕ್ತಿ ಸಾಧನಂ. ಅದಾದ ನಂತರ ಕಿರೀಟ ದರ್ಶನ. ಕಿರೀಟ ದರ್ಶನಂ ಪೂರ್ವಜನ್ಮ ನಾಶನಂ. ನಂತರ ಸರ್ವ ದರ್ಶನ. ಸರ್ವಾಂಗ ದರ್ಶನಂ ಸರ್ವ ಪಾಪನಾಶನಂ. ಸರ್ವಾಂಗ ದರ್ಶನ ಮಾಡಬೇಕು. ಇದು ದೇವರ ದರ್ಶನ ಮಾಡುವ ಕ್ರಮಗಳಾಗಿದೆ. ದೇವರ ದರ್ಶನದ ಬಳಿಕ ಪ್ರದಕ್ಷಿಣೆ ಹಾಕುವ ಕ್ರಮ ಇಲ್ಲಿದೆ. ಅಂದ್ರೆ ದೇವರ ದರ್ಶನ ಎಲ್ಲ ಆದ್ಮೇಲೆ ದೇವರಿಗೆ ಪ್ರದಕ್ಷಿಣೆ ಹಾಕಬೇಕು. ಅದಕ್ಕೆ ಕ್ರಮ ಹೇಗಿರ್ಬೇಕು ಅನ್ನೋದಾದ್ರೆ, ದೇವರ ದರ್ಶನ ಬಳಿಕ ದೇವಸ್ಥಾನದ ಸುತ್ತಲೂ ಸಾಂಪ್ರದಾಯಿಕವಾಗಿ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾರೆ. ಈ ಪ್ರದಕ್ಷಿಣೆ ಮಾಡುವಾಗ ಧ್ಯಾನಸ್ಥ ಅಂದ್ರೆ ಧ್ಯಾನದಿಂದ ಮನಸ್ಥಿತಿಯಿಂದ ಮಾಡಬೇಕು. ಧ್ಯಾನವನ್ನು ಮನಸ್ಥಿತಿಯಿಂದ ಮಾಡಬೇಕು. ಮನಸ್ಸಿನಿಂದ ಮಾಡಿದ ಪಾಪಗಳು
ಮೊದಲ ಹೆಜ್ಜೆಯಿಂದ, ಅಂದ್ರೆ ನೀವು ಇಡುವಂತ ದೇವಸ್ಥಾನದ ಸುತ್ತಲೂ ಇಡುವಂತ ಮೊದಲ ಹೆಜ್ಜೆಯಿಂದ, ಮಾತಿನಲ್ಲಿ ಮಾಡಿದ ಪಾಪಗಳು ಎರಡನೇ ಹೆಜ್ಜೆಯಿಂದ ಮತ್ತು ದೇಹದಿಂದ ಮಾಡಿದ ಪಾಪಗಳು ಮೂರನೇ ಹೆಜ್ಜೆಯಿಂದ ನಾಶವಾಗುತ್ತದೆ ಅಂತ ಪುರಾಣ ಹೇಳುತ್ತದೆ. ಪ್ರದಕ್ಷಿಣೆಯ ವಿಧಗಳು ಸಾಮಾನ್ಯವಾಗಿ ಎಲ್ಲ ದೇವರಿಗೂ ಒಂದೇ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತಾ ಸಾಧ್ಯವಿಲ್ಲ. ದೇವರಿಗೆ ತಕ್ಕಂತೆ ಪ್ರದಕ್ಷಿಣೆ ಹಾಕುವ ಸಂಖ್ಯೆಯು ಭಿನ್ನವಾಗಿದೆ. ಹೇಗಪ್ಪ ಅಂದ್ರೆ ಗಣೇಶನಿಗೆ 1, ಸೂರ್ಯ ಮತ್ತು ಶಿವನಿಗೆ 3, ದೇವಿ ಮತ್ತು ವಿಷ್ಣುವಿಗೆ 4 ಹಾಗೂ ಹರಳಿ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗತ್ತೆ. ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ವೀಕ್ಷಕರೇ. ಗಣೇಶನಿಗೆ 1 ಬಾರಿ, ಸೂರ್ಯ ಮತ್ತು ಶಿವನಿಗೆ 3 ಬಾರಿ, ದೇವಿ ಮತ್ತು ವಿಷ್ಣುವಿಗೆ 4 ಬಾರಿ ಹಾಗೂ ಹರಳಿ ಮರಕ್ಕೆ 7 ಬಾರಿ ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಹೀಗಾಗಿ ದೇವರಿಗೆ ಪ್ರದಕ್ಷಿಣೆ ಹಾಕುವ ಮುನ್ನ ಯೋಚಿಸಿ ಪ್ರದಕ್ಷಿಣೆ ಮಾಡಬೇಕು. ಮುಂದೆ ನಡೆಯುವಾಗ ಪಾದದ ಹಿಮ್ಮಡಿಯು ಇನ್ನೊಂದು ಕಾಲುಗಳನ್ನು ಮುಟ್ಟಿಸುತ್ತಾ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕುವ ಮುನ್ನ ದೇವಾಲಯದ ಕೊಳ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಿದ ನಂತರ ಒದ್ದೆಯಾದ ಬಟ್ಟೆಯಲ್ಲಿ ದೇವರ ಹೆಸರನ್ನು ಜಪಿಸುತ್ತಾ ದೇವಸ್ಥಾನದ ಸುತ್ತಲೂ ಸುತ್ತಬೇಕು. ದೇವರ ನಾಮವನ್ನ ಜಪಿಸುತ್ತಾ ಪ್ರದಕ್ಷಿಣೆ ಹಾಕಬೇಕು. ಸ್ನೇಹಿತರೆ, ಪ್ರದಕ್ಷಿಣೆ ಅನ್ನೋದು ದೇವರ ದರ್ಶನದಲ್ಲಿ ನಾವು ದೇವಸ್ಥಾನಕ್ಕೆ ನಾವು ಹೋದಾಗ ಪ್ರದಕ್ಷಿಣೆಯನ್ನ ಈ ರೀತಿ ನಾವು ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಶ್ರೇಯಸ್ಸು ಅನ್ನೋದು ಸಿಕ್ಕೇ ಸಿಗುತ್ತದೆ. ಸ್ನೇಹಿತರೆ, ಈ ವಿಚಾರ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಾಳೆ ಮತ್ತೊಂದು ವಿಭಿನ್ನವಾದ ಸುದ್ದಿಯೊಂದಿಗೆ ಬರ್ತೀವಿ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ನಿಮ್ಗೆ ತಿಳಿಸಿದ್ರೆ ಒಳ್ಳೆಯದು, ತಿಳಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ನಂಬಿಕೆ ಮೇಲೆನೆ ನಾವು ಮತ್ತೊಂದು ಸುದ್ದಿಯೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಒಳ್ಳೆಯದಾಗಲಿ. ಟೇಕ್ ಕೇರ್ ಅಂಡ್ ಗುಡ್ ಬೈ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ನೀವು ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನೆಲ್ ಬಗ್ಗೆ ಅಭಿಪ್ರಾಯಗಳನ್ನ ತಿಳಿಸಿ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುವಂತೆ ಮಾಡಿ. ಒಳ್ಳೆಯದಾಗಲಿ.